ಹರಟೆಮಲ್ಲಿಯಾಗಿ, ಅಧ್ಯಯನಗಾರ್ತಿಯಾಗಿ, ಭಾರತೀಯ ಸಂಸ್ಕೃತಿಯ ಪ್ರತಿಪಾದಕಿಯಾಗಿ, ಪ್ರೀತಿಯಿಂದ ಮುದ್ರಾಮಿ ಎಂದೇ ಹತ್ತು ಹುರಿದಂತೆ ಮಾತನಾಡುವ, ಕನ್ನಡ ಸಾಹಿತ್ಯವನ್ನು ತಮ್ಮ ವೈಶಿಷ್ಟ್ಯಪೂರ್ಣ ಮಾತುಗಳಿಂದಲೇ ಸಂಭ್ರಮಿಸುವ ಅದ್ಭುತ ಮಲೆನಾಡ ಕನ್ನಡತಿ ಚಿಕ್ಕಮಗಳೂರಿನ ಪರಿಸರದ ಘಮ ಇವರ ಕನ್ನಡದಲ್ಲೂ ಸದಾ ಚಿರಾಯು. ನಾಗಶ್ರೀ ತ್ಯಾಗರಾಜ್, ಉಪನ್ಯಾಸಕರು, ಚಿಕ್ಕಮಗಳೂರು. ಮಹನೀಯರಾದವರ ಚೆಲುಗನಸಿನಂಗಳದಿ, ಮಹನೀಯರಾದವರ ಚೆಲುಗನಸಿನಂಗಳದಿ ಓಡಾಡಿ ನಲಿದಾಡಿ ಬೆಳೆದವರು ನಾವು. ಅವರಿದ್ದ ತಿಂಗಳಿನ ತಂಪೆ ಮಗೆ ತಂಗಾಳಿ, ಅವರಿದ್ದ ತಿಂಗಳಿನ ತಂಪೆ ಮಗೆ ತಂಗಾಳಿ. ಕನಸ ಕುಡಿ ಕಣ್ಬೆಳಕು ಮುದ್ದು ರಾಮ, ಕನಸ ಕುಡಿ ಕಣ್ಬೆಳಕು ಮುದ್ದು ರಾಮ ಅಂತ ಕನಸ ಕುಡಿಗಳನ್ನು ಇಲ್ಲಿ ನನಸಾಗಿ ನಮ್ಮೆಲ್ಲರನ್ನ ಇಲ್ಲಿ ಮಾಡಿರುವಂಥ ತರಳಬಾಳು ಜಗದ್ಗುರುಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಪೂಜ್ಯ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಶರಣೆಯರಿಗೂ ಹಾಗೂ ಅಭಿಮುಖವಾಗಿರುವಂಥ ಶರಣೆಯರಿಗೂ ನನ್ನ ಭಕ್ತಿಪೂರ್ವಕವಾದಂಥ ಶರಣಾರ್ಥಿಗಳು. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯ ಮೂಲಕ ನನ್ನ ಒಂದು ಮಾತನ್ನು ಆರಂಭಿಸ್ತಾ ಇದ್ದೀನಿ. ಪುರುಷರೆಲ್ಲರಿಗೂ ಇದು ಪ್ರಶ್ನೆ: ಹೆಂಡತಿಗೂ ಹೆಲ್ಮೆಟ್ಟಿಗೂ ಏನು ವ್ಯತ್ಯಾಸ? ಹೆಂಡತಿಗೂ ಹೆಲ್ಮೆಟ್ಟಿಗೂ ಏನು ವ್ಯತ್ಯಾಸ ಹೇಳ್ತಿದ್ದೀರಾ? ಹೆಂಡತಿಯಾಗಲಿ ಹೆಲ್ಮೆಟ್ ಆಗಲಿ ಎರಡನ್ನೂ ಕೂಡ ತಲೆಯ ಮೇಲಿಟ್ಟುಕೊಂಡರೆ ನೀವು ಕ್ಷೇಮ ಅಂತ ಹೇಳಿ. ಯಾಕೆ ಅಂತಂದ್ರೆ ಇದಕ್ಕೆ ಕೆಲವು ಪುರುಷರು ವಿರೋಧ ಮಾಡ್ಬೋದು. ಮೇಡಮ್, ಒಂದು ಭಾಷಣ ಬಿಗಿದ್ಬಿಟ್ರಿ, ತಲೆ ಮೇಲೆ ಇಟ್ಕೋಬೇಕಂತ, ಈಗಲೇ 2 ಕೋಡ್ ಬಂದಿದೆ, ಇನ್ನೊಂದು 4 ಕೋಡ್ ಬರೆ ಹೋಗೋತಿಗೆ ಬಂದ್ಬಿಡುತ್ತೆ ಅಂತೇಳಿ ಹೇಳ್ತೀರಾ ಅಂತೇಳಿ. ಆದರೆ ಇನ್ನೊಂದು ಅರ್ಥದಲ್ಲಿ ನೀವು ಗಮನಿಸಿ, ಹೆಲ್ಮೆಟ್ಟು ನಿಮ್ಮ ಜೀವವನ್ನ ಸುರಕ್ಷಿತವಾಗಿಡುತ್ತೆ ಅಲ್ವಾ ಪೊಲೀಸ್ ಮೇಡಮ್? ಹೆಲ್ಮೆಟ್ಟು ನಿಮ್ಮ ಜೀವವನ್ನ ಸುರಕ್ಷಿತವಾಗಿಡುತ್ತೆ, ಹೆಂಡತಿ ನಿಮ್ಮ ಜೀವನವನ್ನ ಸುರಕ್ಷಿತವಾಗಿರ್ತಾಳೆ. ಹಾಗಾಗಿ ಹೆಂಡತಿ ಆಗಲಿ ಹೆಲ್ಮೆಟ್ ಆಗಲಿ ಎರಡನ್ನ ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಹಾಗಿದ್ಮೇಲೆ ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ವಿಷಯದ ಮೇಲೆ ನಾವೆಲ್ಲರೂ ಮಾತಾಡ್ತಿದೀವಿ. ಇಷ್ಟೆಲ್ಲ ಇಷ್ಟು ಮಹಿಳೆಯರ ಮಾತು ಕೇಳಿದ್ಮೇಲೆ ಇಷ್ಟೇ ಅನ್ಸಿದ್ದು, ಅಪ್ಪ ಹೆಣ್ಮಕ್ಳೇ ಗೊತ್ತಾಯ್ತಲ್ವಾ? ಅಲ್ಲಿಗೆ ಮಹಿಳೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಒಂದು ಪದ ಇದೆ, ಏನ್ ಹೇಳಿ? ವುಮನ್ ಅಂತ ಹೇಳಿ, ಹೌದಲ್ವಾ? WOMAN. Is there any definition for this? W. She is a wonderful mother. ಅದನ್ನೇ ನಾವಿಲ್ಲಿ ಛದ್ಮವೇಷದಲ್ಲಿ ನಾವು ನೋಡಿದ್ವಿ. ಹೆಣ್ಣು ಬೇಕಲ್ಲವೇ, ಹೆಣ್ಣು ಬೇಕಲ್ಲವೇ. W. She is a wonderful mother. O. She is an outstanding friend. M. She is a marvelous daughter. A. She is an adorable sister. And N. She is the nature gift to this man and to this world, and that is women ಅಂತ ಹೇಳಿ. ಹಾಗಾಗಿ ಅಂಥ ವುಮನ್ ಅಂತ ಹೇಳಿ ನಾವು ಮಾತು ಕೇಳಿದಾಗ ದಿವ್ಯಾ ಮೇಡಮ್ ತುಂಬ ಚೆನ್ನಾಗಿ ಮಾತು ಹೇಳಿದ್ರು. 2 ಹೆಣ್ಮಕ್ಳು ಆದ ತಕ್ಷಣ ನಮಗೇನೆ ದುಡ್ಡು ಕೊಡ್ಲಿಕ್ಕೆ ಬಂದರು ಅಂತ ಹೇಳಿ. ಆದರೆ ಇವತ್ತಿಗೆ ಆ ಮಾತು ಪ್ರೂವ್ ಆಗ್ತಾ ಇದೆ ಅವರದ್ದೇ ಒಂದು ನಿದರ್ಶನದ ಮೂಲಕ. ಮುಂಚೆ ಎಲ್ಲ ಹೆಣ್ಮಕ್ಳು ಹುಟ್ಟಿದ ಕೂಡಲೇ ಒಂದು ಟೆನ್ಷನ್ ರಪ್ಪ ಅಂತಿದ್ರು. ಸೊ ವುಮನ್ ಆ್ಯಂಡ್ ದ ಗರ್ಲ್, ಎನಿ ಗರ್ಲ್ ಇನ್ ಎನಿ ಫ್ಯಾಮಿಲಿ, ಶಿ ಇಸ್ ನಾಟ್ ಟೆನ್ಷನ್ ಬಟ್ ಶಿ ಈಸ್ ಈಕ್ವಲ್ ಟು 10 sons ಅಂತ ಹೇಳಿ ನಮಗೆ ಇಲ್ಲಿ ಪ್ರೂವ್ ಆಗಿದೆ. ಶಿ ಇಸ್ ನಾಟ್ ಎ ಟೆನ್ಷನ್, ಶಿ ಇಸ್ 10 sons ಅಂತ ಹೇಳಿ. ಹಾಗಾಗಿ ಆ ಮಾತಿನೊಂದಿಗೆ ಆರಂಭ ಮಾಡ್ತಿದ್ದೀವಿ. ನೀವು ಹೇಳಿ, ಗಂಡ ಹೆಂಡತಿಯರಲ್ಲಿ ಈಗ ಸಮಾಜ ಅಂತ ಮಹಿಳೆ ಅಂತ ಹೇಳಿ ತಗೊಂಡ್ರೆ ನಾವು ಪ್ರಧಾನವಾಗಿ ಒಂದು ತಾಯಿ ಮತ್ತು ಇನ್ನೊಂದು ಹೆಂಡತಿಯಾಗಿ ನೋಡ್ತೀವಿ. ನೀವು ಒಂದ್ಸಲ ನಿಮ್ಮ ಸಂಸಾರದಲ್ಲಿ ಗಮನಿಸ್ಕೊಳ್ಳಿ, ಯಾರು ಯಾರಿಗೆ ಹೆದರುತ್ತಾರೆ? ಗಂಡ ಹೆಂಡತಿಗೆ ಹೆದರೋದಾ ಅಥವಾ ಹೆಂಡತಿ ಗಂಡನಿಗೆ ಹೆದರೋದಾ? ಬಹುಶಃ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಏನಾರು ಇದ್ದಿದ್ರೆ, ಮೇಡಮ್ ಹೆಂಡತಿನೇ ಹೆದರೋದು ಗಂಡಂಗೆ ಅಂತೇಳಿ ವಾದ ಮಾಡ್ಬಿಟ್ಟಿರೋರು. ಸದ್ಯ ಅವರು ಹೋದ್ರು, ನನ್ನ ಪಚ್ಚವರು. ಈಗ ಹೇಳಿ, ಯಾರಿಗೆ ಹೆದರ್ತಾರೆ? ಕನ್ಫ್ಯೂಷನ್. ನೀವು ಸಾಮಾನ್ಯವಾಗಿ ನಾವು ಹೇಳೋದು ಮಹಿಳಾ ಆಯೋಗ ಬೇರೆ ಇರುತ್ತಲ್ವಾ, ಈಗ ಹೆಂಡತಿನೇ ಹೆದರೋದು ಮೇಡಮ್, ಗಂಡಂದೇ ದೌರ್ಜನ್ಯ ಜಾಸ್ತಿ ಅಂತ ಹೇಳ್ತೀವಿ. ಆದರೆ ಒಂಚೂರು ರಿಬ್ಯಾಕ್ ಹೋಗಿ ಒಂದು ಸ್ವಲ್ಪ ನಿಮ್ಮ ಜೀವನದ ರಿವೈಂಡ್ ಮಾಡ್ಕೊಳ್ಳಿ. ಹೆಣ್ಣು ನೋಡಕ್ಕೆ ಬರ್ತೀರಾ ನೀವು? ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಎಷ್ಟು ಜನ ಬರ್ತೀರಾ? ಗಂಡಿನ ಜೊತೆಗೆ ಅಪ್ಪ ಅಮ್ಮ, ಅಕ್ಕ, ತಮ್ಮ, ಅಣ್ಣ ಯಾರಿರ್ತಾರೆ? ಒಂದು
4 ಜನ ಕರ್ಕೊಂಡು ಬರ್ತಾನೆ ಗಂಡು. ಹೆಣ್ಣು ನೋಡ್ತಾನೆ, ಹೋಗ್ತಾನೆ. ಸರಿ, ಹುಡುಗಿ ಇಷ್ಟ ಆಯ್ತು, ಸಾಲಾವಳಿ ಎಲ್ಲ ಹೋಗ್ತು, ಎಲ್ಲ ಸೌಕರ್ಯ ಬಂತು, ನಿಶ್ಚಿತಾರ್ಥ ಸಿದ್ಧ ಆಯ್ತು. ನಿಶ್ಚಿತಾರ್ಥಕ್ಕೆ ಗಂಡು ಬರುತ್ತೆ. ಎಲ್ಲಿ ಯಾರ್ಯಾರು ಬರ್ತಾರೆ? ತನ್ನ ಕ್ಲೋಸ್ ರಿಲೇಟಿವ್ ಸರೌಂಡಿಂಗ್ ಬರುತ್ತೆ. ಒಂದು ಚಿಕ್ಕ ವ್ಯಾನ್ ಮಾಡ್ಕೊಂಡು ಹತ್ರದ ನೆಂಟರು ಯಾರು ಇರ್ತಾರೆ ಅವ್ರ ಜೊತೆಗೆ ಬರುತ್ತೆ. ಒಂದು ವ್ಯಾನ್ ಅಷ್ಟು ಒಂದು 40 ಜನದಷ್ಟು ಬರ್ತಾರೆ. ಸರಿ, ಬಂದರು ಎಲ್ಲರೂ. ನಿಶ್ಚಿತಾರ್ಥವೂ ಆಯಿತು, ಮುಗೀತು, ವಾಪಸ್ ಹೋಗು. ಮದುವೆ ಮುಹೂರ್ತನೂ ನಿಶ್ಚಯ ಆಯಿತು, ಮದುವೆಯ ದಿನವೂ ಬಂತು. ಮದುವೆ ದಿವಸನೂ ಗಂಡು ಬಂತು ಹೆಣ್ಣಿನ ಮನೆಗೆ. ಎಷ್ಟು ಜನ ಬಂದರು? ಊರಿನವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಬಲ ತೋರಿಸ್ಬೇಕಲ್ಲ ಗಂಡಿನ ಕಡೆಯವ್ರ ಬಲ ಎಷ್ಟು ಅಂತೇಳಿ ಒಂದು ಬಸ್ ಮಾಡ್ಕೊಂಡು ಬರ್ತಾರೆ. ಒಂದು 300-400 ಜನ ಅಂತ ಇಟ್ಕೊಳ್ಳೋಣ, ಆಯಿತಾ? ಮೊದಲಿಗೆ ಗಂಡು ಒಂದು 4 ಜನದ ಜೊತೆಗೆ ಬಂದು ಹೆಣ್ಣು ನೋಡ್ಲಿಕ್ಕೆ ಬಂದ. ಆಮೇಲೆ ಅದೇ ಗಂಡು ನಿಶ್ಚಿತಾರ್ಥ ಅಂತ 40 ಜನದ ಜೊತೆಗೆ ಬಂದ. ಆಮೇಲೆ ಮದುವೆ ಅಂತ ಒಂದು 400 ಜನದ ಜೊತೆಗೆ ಬಂದ. ಒಬ್ಬನೇ ಬಂದ? ಖಂಡಿತ ಇಲ್ಲ, ಹೌದಾ? ಎಲ್ಲ ಮದುವೆ ಮುಗೀತು. ಮದುವೆ ಮುಗಿದ ಮೇಲೆ ಏನಾಗುತ್ತೆ? ಸಂಜೆ 10 ಕರೆದು ಎಲ್ಲ ಆಗುತ್ತೆ. ಆದರೆ ಎಲ್ಲ ಮದುವೆ ಮುಗಿದ ನಂತರ ಹೆಣ್ಣು ಒಬ್ಬಳೇ ಹೊರಟು ನಿಲ್ತಾಳಲ್ರಿ ಗಂಡಿನ ಮನೆಗೆ. ಯಾರು ಜೊತೆಗೆ ಬರ್ತಾಳ? ಗಂಡು ಯಾರು ಒಬ್ಬನೇ ಬಂದಿದ್ನಾ? ಅಂದಮೇಲೆ ಇವಾಗ ಯೋಚನೆ ಮಾಡಿ, ಯಾರು ಯಾರಿಗೆ ಹೆದರಬೇಕು ಅಂತ ಹೇಳಿ. ಅದಕ್ಕೆ ಇನ್ನೊಂದು ಮಾತಿದೆ, ಯಾರು ಗಂಡನಿಗೆ ಹೆದರುತ್ತಾಳೋ, ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ. ಯಾಕಂದ್ರೆ ಪತಿಯೇ ಪರದೈವ ಅಂತ ನಾವೆಲ್ಲ ಬೋಧನೆ ಮಾಡ್ತಿದ್ದೀವಿ, ನಾವು ಬೋಧನೆ ಕೇಳ್ಕೊಂಡು ಬೆಳೆದಿದ್ದೀವಿ. ಅದಕ್ಕೆ ಇನ್ನೊಂದು ಅಡಿಷ್ನಲ್ ಇನ್ನೊಂದು ಸೆಂಟೆನ್ಸ್ ಇದೆ. ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ. ಯಾವ ಹೆಂಡತಿ ಗಂಡನಿಗೆ ಹೆದರುವುದಿಲ್ಲವೋ ಅವಳಿಗೆ ಈ ಭೂಮಿಯೇ ಸ್ವರ್ಗವಾಗಿರುತ್ತದೆ ಅಂತ ಹೇಳಿ. ಹಾಗಾಗಿ ನಾವು ಯಾವತ್ತಿದ್ರೂ ನಾವು ಇರೋ ಜಾಗವನ್ನು ಸ್ವರ್ಗವಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಯಾವುದೇ ಪುರುಷರನ್ನ ಕಡೆಗಣಿಸ್ತಿಲ್ಲ. ಯಾಕೆ ಅಂತಂದರೆ, ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ಶೀರ್ಷಿಕೆ ಇದ್ದಾಗ್ಯೂ ಕೂಡ ಈ ಒಂದು ವೇದಿಕೆಯ ಮೇಲೆ ಇಷ್ಟು ಜನ ಮಹಿಳೆಯರು ಇದ್ದಾರೆ ಅಂಥೇಳಿ ಇನ್ವಿಟೇಷನ್ ಆಹ್ವಾನ ಪತ್ರಿಕೆಯಲ್ಲಿ ಗೊತ್ತಿದ್ರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಜನ ಪುರುಷರು ಬಂದು ಕುಳಿತಿದ್ದೀರಲ್ವಾ, ಇದು ನಮ್ಮ ಸಮಾಜದ ಸಂಸ್ಕೃತಿ, ಇದು ಒಂದು ಮಹಿಳೆಗೆ ಕೊಡುತ್ತಿರುವಂಥ ಒಂದು ಗೌರವ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಅಂದಮೇಲೆ ಇಲ್ಲಿ ಬರೀ ಮಹಿಳೆಯರು ಇರ್ಬೋದಾಗಿತ್ತು ಎದುರುಗಡೆ, ಪುರುಷರು ಬೇಡವಾಗಿತ್ತು. ಅವ್ರಿಗೆ ಮಹಿಳೆ ಸಮಾಜ ಕಂಡ್ರೆ ಅವ್ರಿಗೆ ಏನೋ ಮಾತಾಡ್ಕೊಳ್ಳಿ ಬಿಡ್ರೋ ಅಂತ ಹೇಳ್ಬೋದಾಗಿತ್ತು. ಆದರೆ ತರಳುಬಾಳು ಮಠ ಒಂದು ಎಂಥ ಸಂಸ್ಕೃತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದೆ ಅಂತಂದರೆ, ಪ್ರತಿಯೊಬ್ಬ ಪುರುಷ ಮಹಿಳೆಗೆ ಗೌರವಿಸುವುದನ್ನು ಇದು ಕಲಿಸ್ಕೊಟ್ಟಿದೆ. ಬಹುಶಃ ಇಲ್ಲಿ ವೇದಿಕೆ ಮೇಲಿರುವಂಥವರು ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರು ಹುಡುಕ್ತಾ ಇರ್ತಾರೆ, ಎಲ್ಲಿ ನಾಗೇಶ್ವರ ತ್ಯಾಗರಾಜನ ಹೆಸರೇ ಇಲ್ಲ ಇಲ್ಲಿ ಕುಳಿತುಕೊಂಡಿದ್ದಾರಲ್ಲ ಅಂತ ಹೇಳಿ. ಆದರೆ ನನಗಿದ್ದಂಥ ವಿಷಯ ನಿನ್ನೆ ನನ್ನ ಆಹ್ವಾನ ಇತ್ತು, ನಿನ್ನೆ ಬಂದಿದ್ದೆ ಕೂಡ. ಸಮಯದ ಒಂದು ಏರುಪೇರಿಗಿಂತ ನನಗೆ ಇವತ್ತು ಗುರುಗಳು ನನಗೆ ಅಪ್ಪಣೆ ಕೊಟ್ಟರು, ಇವತ್ತು ಮಾತಾಡಮ್ಮ ನಾಗಶ್ರೀ ಅಂತ ಹೇಳಿ. ಆದರೆ ನಿನ್ನೆ ಇದ್ದಂಥ ವಿಷಯ ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿ. ಹಾಗಾಗಿ ಶಿಕ್ಷಣ, ಕಲೆ, ಸಂಸ್ಕೃತಿಗೆ ಒಂದಷ್ಟು ಮಹಿಳೆಯನ್ನ ಲಿಂಕ್ ಮಾಡಿ ಒಂದೆರಡು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಶಿಕ್ಷಣ, ಮಹಿಳೆ ಹೇಗೆ ಬರ್ತಾಳೆ? ಮನೆಯೇ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ ಹೇಳಿ. ತಾಯಿ ಮೊದಲ ಗುರು ಸರಿ, ಆದರೆ ಹೇಗಾಗ್ತಾಳೆ ನೋಡಿ. ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ, ಆದರೆ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ಕುಳಿತಿದ್ರು ಕೂಡ ಮಾನಸಿಕವಾಗಿ ತನ್ನ ಮಗು ಅಥವಾ ಮಗಳು ಏನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಥವಾ ಯೋಚನೆ ಮಾಡ್ತಿರಲ್ಲ ಅಂತಲೇ ಇಟ್ಕೊಳ್ಳಿ. ಮಗು ಹುಟ್ಟಿದಾಗ ಹಸಿವು ಅಂದ ಕೂಡಲೇ ಆ ತಾಯಿ ಅನ್ನಪೂರ್ಣೆ ಆಗ್ತಾಳೆ. ಏನಾದರೂ ಒಂದು ಪುಟ್ಟ ಶೀತನೋ, ಕೆಮ್ಮೋ, ಜ್ವರ ಏನಾದರೂ ಒಂದು ಬಂತು ಅಂತಂದರೆ ಆಕೆ ಕಷಾಯ ಮಾಡಿಕೊಡುವಂಥ ವೈದ್ಯ ಆಗ್ತಾಳೆ. ಮಗು ಏನಾದರೂ ಒಂದು ಪುಟ್ಟ ತಪ್ಪು ಮಾಡ್ತು ಅಂದ ಕೂಡಲೇ ಆಕೆ ಲಾಯರ್ ಆಗ್ತಾಳೆ. ಅದೇ ಮಗು ಸರಿಯಾಗಿ ಕಲಿತಾ ಇಲ್ಲ ಅಂತೇಳಿ ಅಂದಾಗ ಆಕೆ ಸರಸ್ವತಿ ಆಗ್ತಾಳೆ. ಅದೇ ಮಗುಗೇನೋ ಒಂದಷ್ಟು ದುಡ್ಡು ಬೇಕು, ಆದರೆ ಸಾಕಾಗ್ತಾ ಇರಲ್ಲ ಅಂತಂದಾಗ ತನ್ನ ಸಾಸಿವೆ ಡಬ್ಬಿಯಿಂದ ಸ್ಟೋರ್ ಮಾಡಿರೋ ಒಂದು ದುಡ್ಡನ್ನು ಕೊಟ್ಟು ಆಕೆ ಲಕ್ಷ್ಮಿ ಆಗ್ತಾಳೆ. ಹಾಗಾಗಿ ಶಿಕ್ಷಣ ಅನ್ನುವಂಥ ಒಂದು ಆಯಾಮದಲ್ಲಿ ತಾಯಿ ಇಷ್ಟೆಲ್ಲ ಕೆಲಸವನ್ನು ನಿರ್ವಹಿಸ್ತಾಳೆ. ಒಂದು ಕಡೆ ಹೀಗೆ ಒಂದು ಸಂದರ್ಭ ಆಗುತ್ತೆ. ಶಿಕ್ಷಣ ಅಂತೇಳಿ ಬಂದಾಗ ಮಗು ರಜೆ ಹಾಕ್ಬಿಟ್ಟಿರ್ತಾನೆ ಮೊಮ್ಮಗ, ಅಜ್ಜ ಅಜ್ಜಿ ಮನೇಲಿರ್ತಾರೆ, ಅಪ್ಪ ಅಮ್ಮ ಇಬ್ಬರು ಕೆಲ್ಸಕ್ಕೆ ಹುಟ್ಟೋಗ್ಬಿಟ್ಟಿರ್ತಾರೆ. ಈ ಮಗ ಆಗಿದ್ದವನು ಹೊಟ್ಟೆ ನೋವು ಅಂದ್ಕೊಂಡು ಅಜ್ಜನ ಹತ್ರ ಸುಳ್ಳು ಹೇಳ್ಕೊಂಡು ರಜಾ ಹಾಕೊಂಡು ಮನೇಲಿರ್ತಾನೆ. ಆ ಕಡೆಯಿಂದ ಮೇಷ್ಟ್ರು ಬರ್ತಾರೆ. ಮೇಷ್ಟ್ರು ಬಂದ ತಕ್ಷಣ ಅಜ್ಜ ಹೇಳ್ತಾನೆ, ಏಯ್ ಮೊಮ್ಮಗನೇ, ನೋಡಲ್ಲಿ ಮೇಷ್ಟ್ರು ಬರ್ತಾ ಇದ್ದಾರೆ, ನೀನು ಸ್ಕೂಲಿಗೆ ರಜಾ ಅಂತ ಹೇಳಿದ್ಯಾ, ನೋಡಲ್ಲಿ ಮೇಷ್ಟ್ರು ಬರ್ತಿದ್ದಾರೆ, ಓಡು ಬಚ್ಚಿಟ್ಕೋ, ಮೇಷ್ಟ್ರು ಬರ್ತಾ ಇದ್ದಾರೆ ಬಚ್ಚಿಟ್ಕೋ. ಅವನಿಗೆ ಆಶ್ಚರ್ಯ ಆಗುತ್ತೆ, ಮೇಷ್ಟ್ರು ಬರ್ತಿದಾರ ಅಜ್ಜ, ಮೇಷ್ಟ್ರು ಬರ್ತಿದಾರ ತಾತ, ಬರ್ತಿದಾರ ಕೊಡೋ, ಹೋಗು ಬಚ್ಚಿಟ್ಕೊಳೋ, ರಜಾ ಅಂತ ಹೇಳಿದ್ಯಾ ಹೋಗೋ. ತಾತ ನಾನು ಯಾಕೆ ಬಚ್ಚಿಟ್ಕೋಬೇಕು, ನೀನು ಹೋಗಿ ಬಚ್ಚಿಟ್ಕೋ ಅಂತಾನೆ.
ಮೊಮ್ಮಗನೇ ನೀನ್ ಬಚ್ಚಿಟ್ಕೊಳ್ಳೋ, ನೀನ್ ತಾನೇ ಸ್ಕೂಲಿಗೆ ರಜಾ ಹಾಕಿರೋದು. ಏ ತಾತ, ನನ್ನ ಸ್ಕೂಲಲ್ಲಿ ಹೇಳಿರೋದು ನನ್ನ ತಾತ ಸತ್ತೋಗಿದ್ದಾನೆ ಅಂತ ಹೇಳಿದೀನಿ, ಹೋಗು ಬಚ್ಚಿಟ್ಕೋ ಬೇಗ ಅಂತ ಹೇಳಿ ತಾತನ ಬಗ್ಗೆ ಹೇಳ್ತಾರೆ. ನೋಡಿ, ಒಂದ್ ಕ್ಷಣಕ್ಕೆ ನಾವು ಹಾಸ್ಯ ಮಾಡಿ ನಗ್ಬಿಡ್ತೀವಿ, ಆದ್ರೆ ಇದ್ರಲ್ಲಿ ಎಂಥ ಒಂದು ದೊಡ್ಡ ನೀತಿ ಇದೆ ಅಂತ ಹೇಳಿದ್ರೆ, ಆ ಮಗುವಿಗೆ ಆ ಥರ ಸುಳ್ಳು ಹೇಳಬೇಕು ಅಂತೇಳಿ ಹೇಗೆ ಗೊತ್ತಾಯ್ತು? ಅದಕ್ಕೆ ಮೂಲ ಕಾರಣ ನಾವುಗಳೇ. ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ತಾಯಿ ಏನೋ ತಪ್ಪು ಮಾಡಿರ್ತಾಳೆ, ಅದನ್ನ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ಆ ಮಗು ಗೊತ್ತಾಗ್ಬಿಟ್ಟಿರುತ್ತೆ. ನಾವೇ ಎಷ್ಟೋ ಸಲ ಹೇಳಿರ್ತೀವಿ, ನೋಡು ಮಗು ಇದನ್ನ ಹೇಳ್ಬೇಡ, ನಾನು ಇಂಥವ್ರ ಮನೆಗೆ ಹೋಗಿದ್ದೆ ಅಂತ ಹೇಳ್ಬೇಡ, ನಾನು ಇಂಥವ್ರನ್ನ ಜಗಳ ಮಾಡ್ಬಿಟ್ಟಿರ್ತೀವಿ ಮನೆಯಲ್ಲಿ, ನೋಡು ನಾನು ಇಂಥವ್ರನ್ನ ಮಾತಾಡಿಸ್ದೆ ಅಂತ ಹೇಳ್ಬೇಡ ಅಂತ ಹೇಳಿರ್ತೀವಿ. ತಂದೆ ಅದನ್ನು ಎಲ್ಲೋ ದಾರಿನಲ್ಲಿ ಹೋಗ್ತಾ ಅಪ್ಪಾಜಿ ಪಾನಿಪುರಿ ಕೊಡಿಸಿ ಅಂತ ಹಠ ಮಾಡಿರುತ್ತೆ. ಆಯಿತು ಪಾನಿಪುರಿ ಕೊಡಿಸ್ತೀನಿ, ಆದರೆ ನಿಮ್ಮ ಅಮ್ಮನ ಮಾತ್ರ ಹೇಳಬಾರ್ದು ಆಯಿತಾ ಅಂತೇಳಿ ನಾವೆಲ್ಲೋ ಹೇಳಿರ್ತೀವಿ. ಅಂಥ ಒಂದು ಸೂಕ್ಷ್ಮ ಅಂಶಗಳಿಂದಲೇ ನಾವು ಎಷ್ಟೋ ಸಲ ಮಕ್ಕಳುಗಳಿಗೆ ಏನೋ ಒಂದು ಬುದ್ಧಿ ಹೇಳ್ಬಿಟ್ಟಿರ್ತೀವಿ. ಹಾಗಿದ್ರೆ ಒಂದು ಒಳ್ಳೆ ನಡತೆಯನ್ನು, ಒಳ್ಳೆ ಗುಣವನ್ನು, ಒಳ್ಳೆ ಸ್ವಭಾವವನ್ನು ಹೇಗೆ ಕಲಿಸ್ಬೋದು? ಹೀಗೆ ಟ್ರೈನಲ್ಲಿ ಹೋಗ್ತಾ ತಾಯಿ ಮಗು ಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ಪುಸ್ತಕ ಓದ್ತಾ ಹೋಗ್ತಿದ್ರಂತೆ. ಎದುರುಗಡೆ ಇರೋರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಮಗು ಇವತ್ತು ಪುಸ್ತಕ ಕೂತ್ಕೊಂಡು ಓದ್ತಾ ಇದೆಯಾ? ಅಮ್ಮನ ಕೇಳಿದ್ರಂತೆ, ಏನ್ರಿ ಎಲ್ಲರ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂತ್ರೆ ನಿಮ್ಮ ಮಗು ಎಂತಾದ್ರಿ ಪುಸ್ತಕ ಓದ್ತಾ ಇದೆಯಲ್ಲ ಅಂತಂದಾಗ ತಾಯಿ ಹೇಳಿದ್ರಂತೆ, ನೋಡಿ ಮಕ್ಕಳು ಯಾವತ್ತೂ ಕೂಡ ನಾವು ಹೇಳಿದ್ದ ಮಾತನ್ನು ಕೇಳಲ್ಲ, ಆದರೆ ನಾವು ಏನು ಕೆಲಸ ಮಾಡ್ತೀವೋ ಅದೇ ಕೆಲಸವನ್ನು ಮಾಡುತ್ತೆ. ನಾವಿವತ್ತು ಮನೆಯಲ್ಲಿ ಧಾರಾವಾಹಿ ಹಾಕ್ಕೊಂಡು ಕೂತ್ರೆ ಮಕ್ಕಳು ಕೂಡ ಧಾರಾವಾಹಿ ನೋಡ್ತಾರೆ. ಅದೇ ನಾವು ಬಿಗ್ ಬಾಸ್ ನೋಡ್ತಾ ಕೂತ್ರೆ ಮಕ್ಕಳು ಕೂಡ ಬಿಗ್ ಬಾಸ್ ನೋಡ್ತಾರೆ. ಆದರೆ ಬಿಗ್ ಬಾಸ್ ಇರೋದು ಇಲ್ಲಿ ಅನ್ನೋದನ್ನ ನಾವು ಸಂಸ್ಕೃತಿಯನ್ನು ಕಲಿಸಲ್ಲ. ಅಂಥ ಯಾವುದೇ ಕಾರ್ಯಗಳನ್ನು ಮಕ್ಕಳು ಮಾಡಬೇಕು ಅಂತಂದರೆ ಮೊದಲು ಆ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ನನ್ನ ಗುರುವರೇಣ್ಯರಾದಂಥ ಕಣ್ಣನ್ ಒಂದು ಮಾತನ್ನು ಹೇಳ್ತಾನೆ ಇರ್ತಾರೆ ಶಾಲೆಯ ಬಗ್ಗೆ. ಶಾಲೆ ಏನು? ಶಾಲೆಯೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು, ಶಿಕ್ಷಕರೇ ಪುರೋಹಿತರು, ಪುಸ್ತಕಗಳೇ ಪೂಜಾ ದ್ರವ್ಯಗಳು, ಶಾಲೆಯ ಬೆಲ್ ದೇಗುಲ ಗಂಟೆ, ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ ಅಂತ ಕವಿತೆ ಹೇಳ್ತಿರ್ತಾರೆ. ನಮ್ಮ ಕಣ್ಣಮ್ಮ ತುಂಬ ಚೆನ್ನಾಗಿ ಅದನ್ನು ಹೇಳ್ತಿರ್ತಾರೆ. ಆದರೆ ಇವತ್ತಿಗೆ ಅದು ಅಪ್ಲೈನೇ ಆಗಲ್ಲ. ಯಾಕೆಂದ್ರೆ ಎಲ್ಲ ಮೊಬೈಲ್ ಸಮಾನ. ಪುಸ್ತಕವು ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ. ಅದೇ ಮೊಬೈಲು ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಮೊಬೈಲ್ ಹೇಳುತ್ತೆ. ಹಾಗಿದ್ರೆ ಮೊಬೈಲು ಅದು ಒಂದು ದೇವಾಲಯನೇ. ಹೆಂಗೆ ಗೊತ್ತಾ? ಮೊಬೈಲೇ ದೇವಾಲಯ, ನೆಟ್ವರ್ಕೇ ದೇವರು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ಗಳೇ ಪುರೋಹಿತರು, ಇಂಟರ್ನೆಟ್ಟು ಅದು ಪೂಜಾ ದ್ರವ್ಯಗಳು, ಮೊಬೈಲ್ಗೆ ಬರುವ ರಿಂಗ್ ಟೋನ್ಗಳೇ ದೇಗುಲ ಗಂಟೆ. ಇನ್ನು ಪ್ರತಿ ಯೂಟ್ಯೂಬ್ನಲ್ಲಿ ಹೇಳ್ತಾರಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ, ಅದೇ ಪೂಜಾ ದ್ರವ್ಯಗಳು. ಹಾಗಾಗಿ ಮೊಬೈಲೇ ದೇವಾಲಯ ಆಗಿರುವಂಥ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡಿ ತೋರಿಸ್ಬೇಕೇ ಹೊರತು ಮಕ್ಕಳನ್ನ ಮೊಬೈಲ್ ಓದಬೇಡ, ಮೊಬೈಲ್ ಮುಟ್ಟಬೇಡ, ಮೊಬೈಲ್ ನೀನು ನೋಡಬೇಡ ಅಂತೇಳಿ ಹೇಳಿ ಕೂತ್ರೆ ಅದು ಕೆಲಸ ಆಗಲ್ಲ. ಹಾಗಾಗಿ ಶಿಕ್ಷಣವನ್ನು ನಾವು ಶಿಕ್ಷಿತವಂತರಾಗಿದ್ರೆ ಮಾತ್ರ ಮಕ್ಕಳು ಕೂಡ ಆಗ್ತಾರೆ. ಇನ್ನು ಕಲೆ, ಒಂದು ಪ್ರಶ್ನೆ ಹೆಣ್ಣುಮಕ್ಕಳಿಗೆ, ಅಡುಗೆ ಮಾಡುವುದು ವಿಜ್ಞಾನವೋ ಕಲೆಯೋ? ಅಡುಗೆ ಮಾಡುವುದು ವಿಜ್ಞಾನನ ಅಥವಾ ಕಲೆನ? ಕಲೆ. ಎಲ್ಲ ಹೆಣ್ಮಕ್ಳು ಇಲ್ಲಿ ಕಲೆ ಅಂತ ಹೇಳ್ತಾರೆ. ನಾನು ಎಲ್ಲೇ ಹೋಗಿ ಕೇಳಿದ್ರು ಅವ್ರು ಕಲೆ ಅಂತಾನೆ ಉತ್ತರ ಕೊಡೋದು. ಅಂದರೆ ನೋಡಿ, ಅಡುಗೆ ಮಾಡುವಾಗ ನಾವು 1 ಲೋಟ ಅಕ್ಕಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಅಂತೆಲ್ಲ ಮೆಷರ್ಮೆಂಟ್ ಹಾಕ್ತೀವಿ. ಆ ಮೆಷರ್ಮೆಂಟ್ ಏನು? ವಿಜ್ಞಾನ. ಅಂದಮೇಲೆ ಅಡುಗೆ ಮಾಡುವುದು ವಿಜ್ಞಾನ, ಕಲೆ? ಹೌದು, ಅಡುಗೆ ಮಾಡುವುದು ವಿಜ್ಞಾನ, ಬಟ್ಟೆ ಮೇಲೆ ಬಿದ್ದರೆ ಕಲೆ. ಹಾಗಾಗಿ ಬಟ್ಟೆ ಮೇಲೆ ಬೀಳುವಂಥ ಕಲೆ ನಮ್ಮ ಸಂಸ್ಕೃತಿಯಲ್ಲ, ಕೌಶಲ್ಯಯುತವಾಗಿರುವಂಥ ಒಂದು ಸ್ಕಿಲ್ ಏನಿದೆ ಅದು ಕಲೆ. ಮೇಡಮ್ ಏನು ಮಾಡೋದು, ನಾವು ಇಂಥ ಎಲ್ಲ ಸಾಧಕರ ಪಟ್ಟಿನಲ್ಲಿ ಇಲ್ಲ, ನಮಗೇನಿದೆ ಮೇಡಮ್ ಕಲೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದರೆ ಯೋಚನೆ ಮಾಡಿ, ನೀವು ಬೆಳಿಗ್ಗೆ ಮುಂಜಾನೆ ಎದ್ದು ಬಾಗಿಲೆಲ್ಲ ಸಾರಿಸ್ಬಿಟ್ಟು ಒಂದು ರಂಗೋಲಿ ಹಾಕ್ತೀರ ಪುಟ್ಟದಾಗಿ, ಹೌದಾ? ರಂಗೋಲಿ ಹಾಕಿದಾಗ ನೀವು ಕೊಡೋ ಅಂಥ ಎಳೆ ಇದೆಯಲ್ಲ, ಅದು ಎಷ್ಟು ಸರಳ ರೇಖೆಯಲ್ಲಿ ನೇರವಾಗಿರುತ್ತೆ ಅಂತಂದರೆ, ನಿಮ್ಮ ಮಕ್ಕಳಿಗೆ ಒಂದು ಪೆನ್ ಕೊಟ್ಟು, ಒಂದು ಪೇಪರ್ ಕೊಟ್ಟು, ಇಷ್ಟು ಚಿಕ್ಕ ಜಾಗದಲ್ಲಿ ಒಂದು ಲೈನ್ ಹಾಕು ಅಂತ ಹೇಳಿ, ಆ ಮಗು ಒಂದು ಪುಟ್ಟು ಲೈನ್ ಹಾಕಕ್ಕೆ ಬರಲ್ಲ. ಆದರೆ ನಮ್ಮ ಹೆಣ್ಮಕ್ಳು ಇಷ್ಟುದ್ದ ಒಂದು ಸರಳ ರೇಖೆಯನ್ನು ಇರಿದ್ರೆ ಅದು ನೇರ ಸ್ಕೇಲ್ ಹಿಡ್ಕೊಂಡು ಲೈನ್ ಎಳೆದಿರೋ ಹಾಗಿದೆ. ರಂಗೋಲಿ ಹಾಕೋದು ಕೂಡ ಒಂದು ಕಲೆ, ಅಡುಗೆ ಮಾಡುವಂಥದ್ದು ಒಂದು ಕಲೆ. ಹಬ್ಬದಲ್ಲಿ ಯಾವುದಾದ್ರೂ ಹಬ್ಬ ಹೆಣ್ಮಕ್ಳು ಇದ್ದಲ್ಲೇ ಹಬ್ಬ ಮಾಡೋಕ್ಕಾಗತ್ತೆ ಅಲ್ರಿ? ಕಸೂತಿ ಎಂತ ಇವತ್ತು ನೀವು
ಕಂಚುಕವನ್ನು ನೋಡ್ಬೋದು. ಸೀರೆಗಿಂತ ಹೆಚ್ಚು ಕಂಚುಕಕ್ಕೆ ಬೆಲೆ ಇರುತ್ತೆ, ಯಾಕಂದರೆ ಅಷ್ಟು ದುಡ್ಡು ಕೊಟ್ಕೊಂಡು ಹೊಲಿಸ್ಕೊಂಡಿರ್ತೀವಿ. ಅದೆಲ್ಲ ಏನು ಕಸೂತಿ ಕಲೆ. ಹಾಗಾಗಿ ಕಲೆ ಅನ್ನೋದು ಒಂದು ಹೆಣ್ಣು ಮಕ್ಕಳಿಗೆ ಒಳಗಡೆ ಇರುವಂಥ ಒಂದು ಅಂಶ. ಆಮೇಲೆ ಸಂಸ್ಕೃತಿ ಅಂದರೆ ನೋಡಿ, ತಲೆ ಪ್ರಕೃತಿ, ಬಾಚಿಕೊಳ್ಳುವುದು ಸಂಸ್ಕೃತಿ, ಕಣ್ಣು ಪ್ರಕೃತಿ, ಒಳ್ಳೆಯದನ್ನು ನೋಡುವಂಥದ್ದು ಸಂಸ್ಕೃತಿ, ಬಾಯಿ ಪ್ರಕೃತಿ, ಸತ್ಯವನ್ನು ನುಡಿಯುವುದು ಸಂಸ್ಕೃತಿ, ಕೈ ಪ್ರಕೃತಿ, ಕಾರ್ಯವನ್ನು ಮಾಡುವುದು, ಕಾಯಕವೇ ಕೈಲಾಸ ಎಂಬ ಕಾರ್ಯವನ್ನು ಮಾಡುವುದು ಸಂಸ್ಕೃತಿ. ಹೀಗೆ ಇಷ್ಟೆಲ್ಲ ಸಂಸ್ಕೃತಿ ಇರುವಾಗ ನನಗೆ ಗುರುಗಳು ಕರೆದ್ರು, ಬಾರಮ್ಮ ಭರಮಸಾಗರಕ್ಕೆ ಬಾರಮ್ಮ, ಈ ಬಾರಿ ತರಳಬಾಳು ಮಹೋತ್ಸವಕ್ಕೆ. ಇದು ಬಾರಮ್ಮ, ಇದು ಭರಮಸಾಗರ, ಇದು ಜನಗಳ ಆಗರ, ಅದು ಸಂಸ್ಕೃತಿಯ ಸಾಗರ ಅಂತೇಳಿ ಹೇಳಿದ್ರು. ಹೆಂಗೆ ಅಂತ ನನಗೊಂದು ಪ್ರಶ್ನೆ ಬಂತು. ನೋಡಿ, ನಿನ್ನೆನೆ ನಂದು ಉಪನ್ಯಾಸ ಇತ್ತು, ಬಂದು ಕೂತೆ, ಸಮಯ ಆಗಲಿಲ್ಲ. ಬುದ್ಧಿ ಹೇಳಿದ್ರು ಕರೆದು, ನಾಗಶ್ರೀ ನಾಳೆ ಮಾಡಮ್ಮ ಅಂತೇಳಿ. ಅವರೇನೋ ಹೇಳ್ಬಿಟ್ರು. ಆದರೆ ನನಗೊಂದು ಆತಂಕ ಶುರುವಾಯಿತು. ಎಂಥ ಆತಂಕ ಅಂತಂದರೆ, ಏನು ಮಾಡೋದು, ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಬಟ್ಟೆ ವಸ್ತ್ರ ಎಲ್ಲ ತೊಗೊಂಡು ಬಂದಿರೋದು, ಇನ್ನೊಂದು ದಿವಸಕ್ಕೆ ನಾಳೆ ಹೋಗಬೇಕು, ಅದೇ ಬಟ್ಟೆನ ಹೆಂಗೆ ಹಾಕೊಂಡು ಹೋಗೋದು? ವೇದಿಕೆ ಮೇಲೆ ಇವರೆಲ್ಲ ವೀಡಿಯೋಗ್ರಫಿ ಎಲ್ಲ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿರ್ತಾರೆ, ನಾನು ಮತ್ತೆ ಅದೇ ಬಟ್ಟೆ ಹಾಕೊಂಡು ಹೋದ್ರೆ ಇವ್ರು 2ನೇ ದಿವಸ ಬಂದಿದ್ರೋ ಇಲ್ವೋ, ವೀಡಿಯೋಗ್ರಫಿನಲ್ಲಿ ಇವರೇ ಎಡಿಟ್ ಮಾಡಿ ಸೇರಿಸ್ಬಿಟ್ಟಿದ್ದಾರೆ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಅಂಥೇಳಿ ಸುಮ್ಮನೆ ತಲೆ ಕೆರ್ಕೊಂಡು ಕೂತಿ. ಪಕ್ಕದಲ್ಲಿ ಇದೇ ತರಳಬಾಳು ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕೂತಿದ್ರು, ನಿರಂಜನ್ ಸರ್ ಅಂತೇಳಿ. ಯಾಕೆ ಮೇಡಮ್ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂದರು. ಇಲ್ಲ, ಈಗ ಬಟ್ಟೆ ತಂದಿಲ್ಲ, ನಿಮ್ಮ ಊರಿನಲ್ಲಿ ಒಂದು ಒಳ್ಳೆ ಬಟ್ಟೆ ಅಂಗಡಿ ಇದ್ರೆ ಕರ್ಕೊಂಡು ಹೋಗಿ ಅಂತ ಹೇಳುತ್ತೆ. ಮೇಡಮ್, ನಮ್ಮೂರಿಗೆ ಬಂದಿದ್ದೀರಾ, ನಮ್ಮೂರಿಗೆ ಬಂದು ನಾನು ಅಂಗಡಿ ಕರ್ಕೊಂಡು ಹೋಗೋದ? ನಡೀರಿ, ನಮ್ಮ ಮನೆಯೊಳಗೆ ಯಾವ ಸೀರೆ ಬೇಕು ನೀವು ತಗೊಳ್ಳಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಅವ್ರ ತಾಯಿ ಮತ್ತು ಹೆಂಡತಿ ಇಬ್ಬರು ಅಲ್ಲಿ ಕೂತ್ಕೊಂಡು ಯಾವ ಸೀರೆ ಬೇಕು ತಗೊಂಡು ಹೋಗಿ ಮೇಡಮ್, ಉಟ್ಕೊಂಡು ಹೋಗಿ ಅಂತೇಳಿ ಹೇಳುವಂಥ ಸಂಸ್ಕೃತಿ ಭರಮಸಾಗರಕ್ಕಿದೆಯಲ್ಲ, ಅದು ಈ ಮಠ ಕೊಟ್ಟಿರುವಂಥ ಸಂಸ್ಕೃತಿ. ಹಾಗಾಗಿ ಎಲ್ಲ ಕುಟುಂಬಕ್ಕೆ ನಾನು ಒಂದು ಸಮರ್ಪಣೆಯನ್ನು ಅರ್ಪಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಸಂಸ್ಕೃತಿ ಹೇಳಲೇಬೇಕು. ನಾನು ಒಂದೇ ಒಂದು ಸಹ ರಜೆ ಹಾಕಿದ್ದು, ಇವತ್ತು ರಜೆ ಹಾಕಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ನಾಗರಾಜ್ ಸರ್ ಬಂದರು, ಸಿರಿಗೆರೆ ನಾಗರಾಜ್ ಸರ್ ಬಂದರು. ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ಮೇಡಮ್ ನಾಳೆ ನಿಮ್ಮ ಭಾಷಣ ಇದೆ ಅಂತಂದರೆ ಅದು ಅರ್ಥ ಇಷ್ಟೇ, ಸ್ವಾಮೀಜಿ ನಿಮಗೆ ಹೆಚ್ಚುವರಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಇನ್ನೊಂದು ದಿವಸ ಇರಲೇಬೇಕು ಅಂತ ಹೇಳಿದ್ರು. ನೋಡಿ ಎಂಥ ಒಳ್ಳೆ ಮಾತು ಅಂತ ಹೇಳಿ. ಹಾಗಾಗಿ ಈ ಒಂದು ಮಹಿಳೆ ಮತ್ತು ಸಮಾಜದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತಾನೆ. ಒಬ್ಬ ಸ್ತ್ರೀ ಒಂದು ಸರಳವಾಗಿ ಒಂದು ಪ್ರಶ್ನೆ ಕೇಳ್ತಾಳಂತೆ, ಇಡೀ ಸಮಾಜಕ್ಕೊಂದು ಪ್ರಶ್ನೆ ಕೇಳ್ತಾಳೆ. ಏನಂತ? ಸ್ತ್ರೀಯ ಒಂದು ಸರಳವಾದ ಪ್ರಶ್ನೆ, ಹಣೆ ನನ್ನದು, ಅಲ್ಲಿ ಇಟ್ಟುಕೊಳ್ಳುವಂತಹ ಕುಂಕುಮ ಗಂಡನಿಗೆ ಹೇಳುವಂಥದ್ದು, ಅದು ನಿನ್ನ ಹೆಸರಿನಲ್ಲಿ. ಹಣೆ ನನ್ನದು, ಕುಂಕುಮ ನಿನ್ನ ಹೆಸರಿನಲ್ಲಿ. ಮೂಗು ನನ್ನದು, ತೊಡುವ ಮೂಗುತಿ ಅದು ನಿನ್ನ ಹೆಸರಿನಲ್ಲಿ. ಕುತ್ತಿಗೆ ನನ್ನದು, ಧರಿಸುವ ಮಾಂಗಲ್ಯ ಅದು ನಿನ್ನ ಹೆಸರಿನಲ್ಲಿ. ಕೈ ನನ್ನದು, ಧರಿಸುವ ಬಳೆ ಅದು ನಿನ್ನ ಹೆಸರಿನಲ್ಲಿ. ಕಾಲು ನನ್ನದು, ಆದರೆ ತೊಡುವ ಕಾಲ್ಗೆಜ್ಜೆ ಅದು ನಿನ್ನ ಹೆಸರಿನಲ್ಲಿ. ಕಾಲಿನ ಉಂಗುರ ನನ್ನದು, ಆದರೆ ಧರಿಸುವ ಕಾಲುಂಗುರ ಅದು ನಿನ್ನ ಹೆಸರಿನಲ್ಲಿ. ಛೇ, ಹೋಗಲಿ ಬಿಡು. ಇದೆ ಈ ಸಮಾಜದಲ್ಲಿ ಎಲ್ಲವೂ ನಿನ್ನ ಹೆಸರಿನಲ್ಲಿ. ಕೊನೆಗೆ ಬಂದು ಗುರುಗಳ ಪಾದದಡಿಯಲ್ಲಿ ನಾನು ನಮಸ್ಕರಿಸುವೆ, ಬುದ್ಧಿ ಗುರುಗಳೇ ಆಶೀರ್ವಾದ ಮಾಡಿ ಎಂದು. ಕೊನೆಗೆ ಅವರು ನೀಡುವ ಆಶೀರ್ವಾದವೂ ಕೂಡ ದೀರ್ಘ ಸುಮಂಗಲಿಯಾಗಿರು ಎಂಬುದು ನಿನ್ನ ಹೆಸರಿನಲ್ಲಿ. ಛೇ, ಹೇಳು, ಈಗ ಎಲ್ಲವೂ ಇದೆ ನನ್ನ ಬಳಿ ನಿನ್ನ ಹೆಸರಿನಲ್ಲಿ. ಈಗ ಹೇಳು, ನಿನ್ನ ಬಳಿ ಏನಿದೆ ನನ್ನ ಹೆಸರಿನಲ್ಲಿ ಅಂತ ಕೇಳ್ತಾಳೆ. ಏನು ಉತ್ತರ ಕೊಡ್ತೀರಾ? ಪುರುಷ ವರ್ಗಕ್ಕೆ ಏನಿದೆ ಉತ್ತರ? ಆದರೆ ಒಬ್ಬ ಪುರುಷ ಹೇಳ್ತಾನಂತೆ ಹಾಸ್ಯವಾಗಿ, ಬಿಡೆ, ನಿನ್ನ ಹೆಸರಲ್ಲೂ ಇದೆ ಕಣೆ, ಏನಿದೆ ರೀ ಅಂತಂದ್ಲಂತೆ. ಅದಕ್ಕೆ ಅವನು ಹೇಳ್ದ, ಯಾಕೆ ಅಷ್ಟೊಂದು ವಾದ ಮಾಡ್ತೀಯಾ? ನೀನು ನನ್ನ ಅರ್ಧ ಅಂಗಿ, ಅರ್ಧ ನಾರೀಶ್ವರನೇ ಇಲ್ವಾ? ಇಡೀ ಅರ್ಧ ಅಂಗಿನೇ ನಿಂತು ಬಿಟ್ಬಿಡೆ ಅಂತ ಹೇಳಿದ್ನಂತೆ. ಸರಿ ಆಯಿತು, ಅರ್ಧ ಅಂಗಿ ಒಪ್ಕೊಳ್ತೀನಿ ಕಣ್ರಿ. ಈಗ ಹೇಳಿ, ಆ ಅರ್ಧ ಅಂಗಿನಲ್ಲಿ ಬಲಗಡೆ ಅರ್ಧ ಭಾಗ ನನ್ನದೋ ಅಥವಾ ಎಡಗಡೆ ಇರುವ ಅರ್ಧ ಭಾಗ ನನ್ನದೋ ಅಂತ ಹೆಂಡತಿ ಕೇಳ್ತಾಳೆ. ಈಗ ನಿಮ್ಮ ಹೆಂಡತಿ ನಿಮಗೆ ಪ್ರಶ್ನೆ ಕೇಳಿದಾಳೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಮ ಅರ್ಧಾಂಗಿ ಒಪ್ಕೊಳ್ತೀರಾ ಎಲ್ಲರೂ? ಆಯಿತು, ಅರ್ಧಾಂಗಿ ಒಪ್ಕೊಂಡ್ಮೇಲೆ ಎಷ್ಟು ಜನ ಬಲಗಡೆಯ ಅರ್ಧಾಂಗಿ ಅನ್ನೋರು ಬಲಗಡೆ ಕೈ ಎತ್ತಿ, ಎಡಗಡೆಯ ಅರ್ಧಾಂಗಿ ಅಂದರೆ ಎಡಗಡೆ ಕೈ ಎತ್ತಿ. ಬೇಗ ಸಮಯ ಮೀರ್ತಾ ಇದೆ ನನಗೆ, ಮತ್ತೆ ಚೀಟಿ ಬಂದ್ಬಿಡುತ್ತೆ. ಚೀಟಿ ಬರೋದ್ರೊಳಗಡೆ ನಾನು ಮಾತು ಮುಗಿಸ್ಬೇಕು. ಎಡಗಡೆನ ಎಲ್ಲರೂ ಬಲಗಡೆ. ಓಕೆ, ಬಲಗಡೆ, ಮ್ಯಾಕ್ಸಿಮಮ್ ಬಲಗಡೆ ಉತ್ತರ ಬಂತು. ಯಾಕೆ ಬಲಗಡೆ ಬಂತು? ಹೆಂಡತಿ ನನ್ನ ಜೀವನದ ಬಲ ಅಂತನಾ?
ಹೆಂಡತಿ ನನ್ನ ಜೀವನದ ಬಲ. ಅದಕ್ಕೆ ಇನ್ನೊಂದು ಮಾತಿದೆ, ವಿವಾಹಿತ ಪುರುಷರ ಎಡ ಮತ್ತು ಬಲ ಮೆದುಳಿಗಳಲ್ಲಿ ಏನಿದೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ರೆ ನಮ್ಮ ರಾಮಬಾಣದವ್ರು ಉತ್ತರ ಕೊಟ್ಟಿದ್ರು. ವಿವಾಹಿತ ಪುರುಷನ ಮೆದುಳಿನ ಎಡ ಬಲಗಳಲ್ಲಿ ಬಲದಲ್ಲಿ ಬಲವೇ ಇಲ್ಲ, ಎಡದಲ್ಲಿ ಎಡ ಒಟ್ಟುಗಳೇ ಎಲ್ಲ ಅಂತ ಹೇಳಿ. ಆಗಿದ್ರೂ ಕೂಡ ತಾವೆಲ್ಲ ಉತ್ತರ ಕೊಟ್ಟಿದ್ರ ಹೆಂಡತಿ ನನ್ನ ಬಲಗಡೆಯ ಅರ್ಧಾಂಗಿ ಅಂತ ಹೇಳಿ. ಆದರೆ ಮಹಿಳೆಯರೇ, ಅವ್ರು ಹೇಳಿದ್ರು ಅಂತ ನೀವು ನಂಬಬಿಡ್ಬೇಡಿ. ಯಾಕೆ ಗೊತ್ತಾ ಅವ್ರು ಬಲಗಡೆ ಅಂತ ಹೇಳಿರೋದು? ಯಾಕೆ ಗೊತ್ತಾ? ಅವ್ರ ಶರ್ಟಲ್ಲಿರೋ ಜೇಬು ಇರೋದು ಎಡಗಡೆನಲ್ಲಿ, ಅದಕ್ಕೆ ನಿಮಗೆ ಬಲಗಡೆ ಅರ್ಧ ಕೊಟ್ಬಿಟ್ಟು ಎಡಗಡೆ ಅರ್ಧ ಅವರೇ ಇಟ್ಕೊಂಡ್ಬಿಡ್ತಾರೆ. ಯಾಕಂದರೆ ಶರ್ಟಲ್ಲಿರೋ ದುಡ್ಡೆಲ್ಲ ನಿಮಗೆ ಹೋಗ್ಬಿಡುತ್ತೆ ಅಂತೇಳಿ. ಇದು ಖಾಲಿ ಬಲಗಡೆ. ಹಾಗಾಗಿ ಈ ಒಂದು ಮಾತು ಏನೇ ಇರಲಿ, ಒಂದು ಹಾಸ್ಯಕ್ಕೆ ಏನೇ ಇರಲಿ, ಕೊನೆಗೆ ನಮಗೆ ವಚನ ಬರುವಂಥದ್ದೇ ಸತಿಪತಿಗಳೊಂದಾದ ಭಕ್ತಿ, ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು. ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳಿ. ದಿವ್ಯಾ ಮೇಡಮ್ ಆಗಿರ್ಬೋದು, ನಾಗಲಕ್ಷ್ಮಿ ಚೌಧರಿ ಮೇಡಮ್ ಆಗಿರ್ಬೋದು, ಅಥವಾ ನಾಗಪುಷ್ಪಲತಾ ಮೇಡಮ್ ಆಗಿರ್ಬೋದು, ಇಲ್ಲೆಲ್ಲರೂ ಮಾತಾಡಿರುವಂಥ ಮತ್ತು ಮುಂದೆ ಮಾತಾಡುವಂಥವರ ಎಲ್ಲ ಸಾರಾಂಶವೂ ಇಷ್ಟೇ. ನಾವು ಹೆಣ್ಣು ಮಕ್ಕಳು ಏನೇ ಯಶಸ್ಸನ್ನು ಪಡೆದಿದ್ರು ಆ ಯಶಸ್ಸಿನ ಹಿಂದೆ ಹಿಂದೆ ಒಂದು ಗಾದೆ ಇತ್ತು, ಪ್ರತಿ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರುತ್ತಾಳೆ, ಒಬ್ಬ ಹೆಣ್ಣಿರುತ್ತಾಳೆ ಅಂತ ಹೇಳಿ. ಇವತ್ತು ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷನಿರುತ್ತಾನೆ. ಅವನು ತಂದೆಯ ಸ್ಥಾನದಲ್ಲಿರುತ್ತಾನೆ, ಅಥವಾ ಯಜಮಾನನ ಸ್ಥಾನದಲ್ಲಿರುತ್ತಾನೆ, ಅಥವಾ ತನ್ನ ಮಗನ ಸ್ಥಾನದಲ್ಲಿಯೂ ಕೂಡ ಇರುತ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಯಶಸ್ಸು ಎಂಬ ಬೆಟ್ಟವನ್ನು ಹತ್ತಿ ಕುಳಿತುಕೊಂಡ ಮೇಲೆ, ನಾವು ಯಾಕಾಗಿ ಯಶಸ್ಸಿನ ಬೆಟ್ಟವನ್ನು ಹತ್ತುತ್ತೀನಿ ಅಂತಂದರೆ, ಎಲ್ರಿಗೂ ನಾನು ಚೆನ್ನಾಗಿ ಕಾಣಬೇಕು ಅಂತಲ್ಲ, ಅಥವಾ ಎಲ್ಲರೂ ನನ್ನನ್ನು ನೋಡಲಿ ಅಂತಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳು ಯಶಸ್ಸಿನ ಹಂತವನ್ನು, ಬೆಟ್ಟದ ತುದಿಯನ್ನು ಹತ್ತುವುದು ತನ್ನನ್ನು ಕಾಣಲೆಂದಲ್ಲ, ಬದಲಿಗೆ ಇಡೀ ಜಗತ್ತು ತನಗೆ ಸುಂದರವಾಗಿ ಕಾಣಲೆಂದು ಎಂಬ ಮಾತನ್ನು ನಾವೆಲ್ಲ ಹೆಣ್ಣು ಮಕ್ಕಳು ಗೌರವಪೂರ್ವಕವಾಗಿ ನೆನಪಿಸ್ಕೊಳ್ತಾ, ಇಂಥ ಒಂದು ಅಪೂರ್ವವಾದಂಥ ಒಂದು ಸಂದರ್ಭವನ್ನು ನಮ್ಮೆಲ್ಲರಿಗೂ ಕೂಡ ಅದನ್ನು ಹಾಕಿಕೊಟ್ಟು ಇಡೀ ವೇದಿಕೆಯ ಮಹಿಳಾಮಯವಾಗಿ ಮಾಡಿಕೊಟ್ಟಂತಹ ಸ್ವಾಮೀಜಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಇರುವುದೊಂದೇ ಬಾಳು, ಇರುವುದೊಂದೇ ಬಾಳು, ಇರುವಾಗ ನೀ ಬಾಳು, ಇರುವುದೊಂದೇ ಬಾಳು, ಇರುವಾಗ ನೀ ಬಾಳು, ತರಲೆ ಅಲ್ಲ ಈ ಬಾಳು, ಹಾಗಾಗಿ ನೀ ತರಳ ಬಾಳು. ಧನ್ಯವಾದಗಳು. ಶರಣು ಶರಣ. ಹೆಣ್ಣಿನಿಂದಲೇ ಸಂಸಾರ ಸ್ವರ್ಗ ನರಕಗಳಾಗುವುದು. ಸಂಸ್ಕಾರ ಸಂಸ್ಕೃತಿ ಎರಡೂ ಹೆಣ್ಣು. ಹಾಗಾಗಿ ಮಹಿಳೆಯೇ ಶಕ್ತಿ ಎಂದರ್ಥೈಸಿದ ನಾಗಶ್ರೀ ತ್ಯಾಗರಾಜ್ ಇವರಿಗೆ ಧನ್ಯವಾದಗಳು.